ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 9ನೇ ದಿನ ಇವತ್ತು ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ದುರ್ಗಾದೇವಿಯ 9ನೇ ಅವತಾರವಾಗಿರ್ತಾರೆ. ಹಾಗೆ ಇವತ್ತಿನ ಬಣ್ಣ ಪಿಂಕ್ ಕಲರ್ ಆಗಿರುತ್ತೆ. ನೈವೇದ್ಯಕ್ಕೆ ಅಂತ ನಾನು ಕಡಲೆಕಾಳು ಉಸ್ಲಿನ ಮಾಡ್ತಾ ಇದ್ದೇನೆ. ಹಾಗೆ ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ ಬುದ್ಧಿವಂತಿಕೆ ಹಾಗೆ ಜ್ಞಾನ ಹೆಚ್ಚಾಗುತ್ತೆ. ನನಗೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಪೂಜೆ ಎಲ್ಲ ಮುಗಿದ ಮೇಲೆ ಅಖಂಡ ದೀಪನ ಏನ್ ಮಾಡ್ತೀರಾ, ಹಾಗೆ ನೆಕ್ಸ್ಟ್ ಇಯರ್ ಅಖಂಡ ದೀಪನ ಹೊಸ್ತೆ ತಗೊಬೇಕಾ ಅಂತ ಹೇಳಿ. ಸೊ ಪ್ರತಿ ವರ್ಷನೂ ಅಖಂಡ ದೀಪನ ಹೊಸ್ದಾಗೆ ತಗೊಂಡು ಅಖಂಡ ದೀಪನ ಹಚ್ಚಿಸ್ಬೇಕಾಗುತ್ತೆ. ಅಖಂಡ ದೀಪವನ್ನ ಒಂದು ಸಲ ಹಚ್ಚಿದೀವಿ ಅಂತ ಅಂದ್ರೆ ತಿರ್ಗಾ ಮತ್ತೆ ಪೂಜೆಗೆ ಯೂಸ್ ಮಾಡಬಾರ್ದು. ಅದನ್ನ ಹರಿಯ ನೀರಲ್ಲಿ ಬಿಟ್ರು ತುಂಬಾ ಒಳ್ಳೇದು. ಸೊ ಇಲ್ಲ ಹಾಗೆ ಮನೇಲೆ ಇಟ್ಕೊಳ್ತೀವಿ ಅಂದ್ರೂ ಓಕೆ, ಇಟ್ಕೊಂಡು ದೀಪವನ್ನ ಶಾಂತಗೊಳಿಸೋಕ್ಕಿಂತ ಮುಂಚೆ ಒಂದು ದಿನ ನೈಟ್ ಎಣ್ಣೆನ ಕಮ್ಮಿ ಹಾಕಿದ್ರೆ ದೀಪ ತಾನಾಗಿ ಶಾಂತವಾಗಿರುತ್ತೆ. ಸೊ ವಿಜಯದಶಮಿ ದಿನ ತಿರ್ಗಾ ಕಳಸ ಎಲ್ಲ ತೆಗೆದು ನೀಟಾಗಿ ಹೊಸದಾಗಿ ಕಳಸನ ಇಟ್ಟು ನಾವು ನಾರ್ಮಲ್ ಆಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ತೀವಿ ಆ ರೀತಿ ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.